ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕೇವಲ 2 ನಿಮಿಷದಲ್ಲಿ ಈ ಲಡ್ಡುನ ಮಾಡ್ಕೊಳ್ಬೋದು. ಯಾವುದೇ ಒಂದು ಗ್ಯಾಸ್ನ ಬಳಸದೆ ಈಸಿಯಾಗಿರುವಂತಹ ಈ ಲಡ್ಡುನ ಸಿಂಪಲ್ಲಾಗಿ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಹೆಲ್ದಿಯಾಗಿರುವಂತಹ ಈ ಲಡ್ಡನ್ನು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಸಾಫ್ಟ್ ಆಗಿರುವಂತಹ ಈ ಲಡ್ಡನ್ನು ಬಾಯಲ್ಲಿಟ್ಟರೆ ಹಾಗೆ ಕರಗುವಂತಹ ಸಿಂಪಲ್ ಮೆಥಡಲ್ಲಿ ನಾನು ತೋರಿಸ್ತಿದ್ದೀನಿ. ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ಫಸ್ಟು ಮಿಕ್ಸಿ ಜಾರನ್ನು ನಾನು ಇಟ್ಕೊಳ್ತಿದ್ದೀನಿ. 1/4 ಕಪ್ಪಾಗುವಷ್ಟು ಬಾದಾಮ್, 1/4 ಕಪ್ಪಾಗುವಷ್ಟು ಗೋಡಂಬಿ, 1 ಏಲಕ್ಕಿ ಕಾಯಿನ ಸುಲಿದ್ಬಿಟ್ಟು ಹಾಕ್ಕೊಳ್ತಿದ್ದೀನಿ. ನೋಡಿ, ಕಡಿಮೆ ಸಾಮಗ್ರಿಗಳಿಂದ ಈ ಲಡ್ಡುನ ನಾವು ಮಾಡ್ಕೊಳ್ಬೋದು. 1/2 ಕಪ್ಪಾಗುವಷ್ಟು ಹುರಿಗಡಲೆ ಸಣ್ಣಗೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಮಸಾಲ ಗ್ರೈಂಡ್ ಮಾಡ್ಕೊಳ್ಳುವ ಸಣ್ಣ ಜಾರ್ ತಗೊಂಡ್ರೆ ಈ ರೀತಿ ನುಣ್ಣಗೆ ನಾವು ಮಾಡ್ಕೊಳ್ಬೋದು. ಗ್ರೈಂಡ್ ಮಾಡ್ಕೊಂಡಿದ ನಂತರ 1/4 ಕಪ್ಪಾಗುವಷ್ಟು ಡ್ರೈ ಕೋಕೋನಟ್ನ ಹಾಕ್ಕೊಳ್ತೀನಿ. 1/2 ಕಪ್ಪಾಗುವಷ್ಟು ಬಿಳಿ ಬೆಲ್ಲ. ಬೆಲ್ಲದ ಬದಲು ಬೇಕಾದರೆ ನಾವು ಸಕ್ಕರೆನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಮತ್ತು ನಾವು ಗ್ರೈಂಡ್ ಮಾಡಿದ ನಂತರ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ. ತುಪ್ಪ ಹಾಕಿದ ನಂತರ ಮತ್ತೆ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ನಾನು ಒಂದು ಸಲ ಗ್ರೈಂಡ್ ಮಾಡಿಕೊಂಡು ತೋರಿಸ್ತೀನಿ. ಫುಲ್ ಮೆತ್ತಗಾಗೋವರೆಗೂ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ಒಂದು ಬೌಲ್ಗೆ ನಾನು ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಸಾಫ್ಟಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಒಂದು ಪಾತ್ರೆಗೆ ಹಾಕ್ಕೊಂಡು ಆ ನಂತರ ನಾವು ಚೆನ್ನಾಗಿ ಅದನ್ನು ನಾದ್ಕೊಳ್ಬೇಕು. ತುಂಬಾ ಸಾಫ್ಟಾಗಿರುವಂತಹ ಲಡ್ಡುನ ನಾವು ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು. ಮನೆಯಲ್ಲೇ ಸಿಗುವಂತಹ ಕೆಲವು ಸಾಮಗ್ರಿಗಳಿಂದ ಇನ್ಸ್ಟೆಂಟಾಗಿ 2 ಮಿನಿಟ್ಸಲ್ಲಿ ನಾವು ಲಡ್ಡುನ ತಯಾರು ಮಾಡ್ಕೊಳ್ಬೋದು. 1.5 ಟೇಬಲ್ ಸ್ಪೂನಷ್ಟು ಕಾಯಿಸಿ ಆರಿಸಿರುವಂತಹ ಹಾಲನ್ನು ನಾನು ತಗೊಳ್ತಿದ್ದೀನಿ. ಹಾಲನ್ನು ನಾವು ಜಾಸ್ತಿ ಹಾಕ್ಕೊಳ್ಬಾರ್ದು. 1.5 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಹೆಲ್ದಿಯಾಗಿರುವಂತಹ ಈ ಲಡ್ಡನ್ನು ನಾವು ಮನೆಯಲ್ಲೇ ಸಿಂಪಲ್ಲಾಗಿ ಮಕ್ಕಳಿಗೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ. ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ನಾವು ಲಡ್ಡುನ ತಯಾರು ಮಾಡ್ಕೊಳ್ಳೋಣ. ಈಗ 2 ಸಮ ಪ್ರಮಾಣದಲ್ಲಿ ನಾನು ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ನಾವು ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳೋಣ. ನನ್ನ ಚಾನಲಲ್ಲಿ ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿಕೊಂಡು ಒಂದು ಸಲ ಟ್ರೈ ಮಾಡಿ. ತುಂಬಾ ರುಚಿಯಾಗಿ ಮತ್ತು ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು. ನೋಡಿ, ರೌಂಡ್ ಶೇಪಲ್ಲಿ ನಾನು ಇಲ್ಲಿ ಮಾಡ್ಕೊಳ್ತಿದ್ದೀನಿ. 2 ಲಡ್ಡುಗಳನ್ನಾಗಿ ನಾನು ಮಾಡ್ಕೊಂಡಿದ್ದೀನಿ. ಸ್ಕೂಲಿಂದ ಮಕ್ಕಳು ಬಂದು ಸ್ವೀಟ್ ತಿನ್ನಬೇಕು ಅಂದಾಗ ಕೇವಲ 2 ನಿಮಿಷದಲ್ಲಿ ನಾವು ಈ ಸ್ವೀಟನ್ನ ನಾವು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ನೋಡಿ, ಲಡ್ಡುನ ನಾನು ಮಾಡಿ ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ತುಂಬಾ ರುಚಿಯಾಗಿರುವಂತಹ ಲಡ್ಡುನ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪ ಮೇಲ್ಗಡೆ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಿದ್ದೀನಿ. ಪಿಸ್ತಾನ ಹಾಕ್ಕೊಳ್ತಿದ್ದೀನಿ. ನಿಮಗೆ ಯಾವ್ದು ಬೇಕಾದರೂ ನಾವು ಹಾಕ್ಕೊಳ್ಬೋದು. ಬಾದಾಮ್, ಗೋಡಂಬಿ ಇಂಥದ್ದು ಯಾವ್ದನ್ನಾರು ನಾವು ಹಾಕ್ಕೊಳ್ಬೋದು. ಸ್ವಲ್ಪ ಕೇಸರಿ ದಳಗಳನ್ನು ನಾನು ಡೆಕೋರೇಷನ್ಗೆ ಹಾಕ್ಕೊಳ್ತಿದ್ದೀನಿ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿರುವಂತಹ ಈ ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ. ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಲ್ದಿಯಾಗಿರುವಂತಹ ಡ್ರೈ ಫ್ರೂಟ್ಸ್ ಲಡ್ಡು ಈ ರೀತಿ ಒಂದು ಸತಿ ಟ್ರೈ ಮಾಡಿ. ನೋಡಿ, ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್ಲಾಗಿರುವಂತಹ ಈ ಲಡ್ಡುನ ಒಂದು ಸಲ ಟ್ರೈ ಮಾಡಿ. ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಲಡ್ಡುನ ಮಾಡಿಕೊಂಡು 3 ರಿಂದ 4 ದಿವಸದವರೆಗೆ ಇಟ್ಕೊಂಡು ತಿನ್ಬೋದು. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು.